ಈ ಥರ ಎಡವಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮಹಾಪ್ರಭುಗಳೇ ನಮಸ್ಕಾರ, ಏನು ಸಮಾಚಾರ? ನೆನ್ನೆ ಕ್ಲೀನ್ ಮಾಡಿದ ಬಿಲ್ಡಿಂಗಿಗೆ ಇವತ್ತು ವೈರಿಂಗ್ ಮಾಡೋಣ ಅಂತ ಬಂದ್ವಿ. ಎಲ್ಲ ಐಟಮ್ನ ಕೆಳಗಡೆಯಿಂದ ಎತ್ತಾಕೊಂಬಂದ್ವಿ ಬರಬೇಕಾದ್ರೇನೆ ನಾವುಗಳು. ಹಂಗೆ ಎಲ್ಲ ಪೇಂಟ್ ಅವರು ಕಲ್ಸ್ಕೊಂಡು ಹೋದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ಕೆಲಸನ. ಯಾಕೆಂದರೆ ಫಸ್ಟೇ ಸ್ಪ್ರಿಂಗಾಗಿ ಚೆಕ್ ಮಾಡ್ಕೊತಿದ್ವಿ. ಯಾಕೆಂದರೆ ನಾವು ಮಾಡಿದ್ದಲ್ಲ ಇದು ಪೈಪ್ ಸೆಟ್ಟಿಂಗ್ ಎಲ್ಲ, ಅದರಿಂದ ಎಲ್ಲೆಲ್ಲಿ ಹಾಕ್ಯವ್ರೆ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ವೈರಿಂಗ್ ಮಾಡ್ಕೊಂಡ್ವಿ. ಮಧ್ಯಾಹ್ನ ಆಗೋ ಅಷ್ಟರಲ್ಲಿ ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರಲ್ಲಿ ಒಂದೊಂದು ಮನೆ ವೈರಿಂಗ್ ಮಾಡ್ಕೊಂಡ್ವಿ. ಮತ್ತು ಸೆಕೆಂಡ್ನೇ ಮನೆಗೂ ವೈರಿಂಗ್ ಮಾಡೋಕ್ಕೆ ಹೋಗಿದ್ವಿ. ಹಳೊಬ್ರು ಕೆಲಸ ಕರೆಕ್ಟಾಗಿ ಮಾಡಿಲ್ದಿರೋದ್ರಿಂದ ಈ ಕೆಲಸ ನಮಗೆ ಸಿಕ್ಕಿದ್ದು. ಏಕೆಂದರೆ ಎಷ್ಟೊಂದು ಕಡೆ ಪೈಪ್ ನೀಟಾಗಿ ಹಾಕಿರಲಿಲ್ಲ, ಬಾಕ್ಸ್ ನೀಟಾಗಿ ಕುಣಿಸಿರಲಿಲ್ಲ. ಪ್ಲಸ್ ಈಗಲೂ ನಾವು ಸರ್ಕ್ಯೂಟ್ ಎಳೆಬೇಕಾದ್ರೆ ಎಲ್ಲ ಸುತ್ತಾಕೊಂಡು ಬಂತು ಸರ್ಕ್ಯೂಟು. ಮತ್ತು ನೆಟ್ಟಿಗೆ ಸರ್ಕ್ಯೂಟ್ಗಳಿಗೂ ಪೈಪ್ ಹಾಕಿರಲಿಲ್ಲ, ಅದರಿಂದ ಎಲ್ಲ ಸರ್ಕ್ಯೂಟನ್ನು ಸುತ್ತಾಕೊಂಡು ಬಂದವು. ಮತ್ತು ಸರ್ಕ್ಯೂಟ್ಗೆ 3/4 ಇಂಚ್ ಪೈಪ್ ಹಾಕಿದ್ರಿಂದನೂ ನಮ್ಗೆ ಜಾಸ್ತಿ ಪ್ರಾಬ್ಲಮ್ ಆಯಿತು. ಯಾಕೆ ಅಂದರೆ ಎಲ್ಲನೂ ಸುತ್ತಾಕೊಂಡು ಎಳ್ಕೊಬರ್ಬೇಕು. ಇನ್ನೊಂದು ಎಲ್ಲ ವೈರು ಪಾಸ್ ಆಗಲ್ಲ 3/4 ಇಂಚ್ ಪೈಪಲ್ಲಿ. ಆದ್ದರಿಂದ ನಮಗೆ ಒಂಚೂರು ಕಷ್ಟ ಆಯಿತು. ಮಧ್ಯಾಹ್ನದಷ್ಟರಲ್ಲಿ ನಾವು 2 ಮನೆ ಮುಗಿಸಿ 3ನೇ ಮನೆಗೆ ಹೋಗಿದ್ವಿ. ನೋಡಿ ವೈರಿಂಗ್ ಎಲ್ಲ ನೀಟಾಗಿದೆ. ಮತ್ತು ಎಷ್ಟೊಂದು ಕಡೆ ಆಯಿಲ್ ಹಾಕೊಂಡು ಎಳ್ದಿದ್ದೀವಿ 3/4 ಇಂಚ್ ಪೈಪ್ ಹಾಕಿದ್ರಿಂದ. 3/4 ಇಂಚ್ ಪೈಪಲ್ಲಿ ಒಂದೇ ಸರ್ಕ್ಯೂಟ್ ಆದರೆ ಆರಾಮಾಗಿ ಎಳೆಯೋದು, ಬಟ್ 2 ಸರ್ಕ್ಯೂಟ್ ಆಗಿದ್ದರಿಂದ ಕಷ್ಟ ಆಯಿತು. ಅಷ್ಟರಲ್ಲಿ ಮಧ್ಯಾಹ್ನ ಆಗಿದ್ದರಿಂದ ಊಟನೂ ಮುಗಿಸ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನೋಡಿರಿ, ಇದು 3ನೇ ಮನೆ ಹೇಳಿದ್ನಲ್ಲ, ಇದು 3ನೇ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ ಊಟಕ್ಕೆ ಮುಂಚೆನೇ. ಅದಾದಮೇಲೆ ಇವಾಗ ಸಾಯಂಕಾಲ ಹೋಗೋ ಅಷ್ಟರಲ್ಲಿ 3 ಮನೆನೂ ಮುಗಿಸಿ ಮತ್ತು 4ನೇ ಮನೆ ಅಂದರೆ ಓನರ್ ಮನೇಲಿ ಒಂಚೂರು ವೈರಿಂಗ್ ಸ್ಟಾರ್ಟ್ ಮಾಡಿ ರೂಮು ಮತ್ತು ಹಾಲಲ್ಲಿ ಎಳ್ದು ಬಿಟ್ಟಿದ್ವಿ. ಯಾಕೆ ಅಂದರೆ ಇನ್ನು ಬಾತ್ರೂಮ್ ಇವತ್ತು ಪ್ಲಾಸ್ಟಿಂಗ್ ಮಾಡಿದ್ರಿಂದ ಇವತ್ತು ಮಾಡೋಕ್ಕಾಗಲಿಲ್ಲ, ಆದ್ದರಿಂದ ಮಾಡಿರಲಿಲ್ಲ. ನೋಡಿ ಎಲ್ಲ ಇವತ್ತು ಇದು 3ನೇ ಮನೆಯಲ್ಲೂ ಪೂರ್ತಿ ವೈರಿಂಗ್ ಎಲ್ಲ ನೀಟಾಗಿ ಮಾಡಿದ್ದೀವಿ. ಯಾವುದೂ ನಿಲ್ಲಿಸಿಲ್ಲ, ಯಾಕೆಂದರೆ ನೀಟಾಗಿ ಎಳ್ಕೋಬೇಕು. ಇದೆ ನೋಡಿ ಓನರ್ ಮನೆ, ಇದು 3ನೇ ಫ್ಲೋರಲ್ಲಿ. ಎಲ್ಲರೂ ಫಸ್ಟ್ ಫ್ಲೋರು ಅಥವಾ ಗ್ರೌಂಡ್ ಫ್ಲೋರಲ್ಲಿ ಕಟ್ಟಿಸ್ಕೊಂಡ್ರೆ, ಇವರು ಟಾಪಲ್ಲಿ ಕಟ್ಟಿಸ್ಕೊಂಡಿದ್ದಾರೆ. ಯಾಕೆಂದರೆ ಇವಾಗ ಯಾರ್ದು ಕಿರಿಕಿರಿ ಇರಬಾರ್ದು ಬಾಡಿಗೆ ಮನೆಯವ್ರದ್ದು ಅಂತಲೇ. ನೋಡಿ ಎಲ್ಲ ಐಟಮ್ ಇಲ್ಲೇ ಬಿಟ್ಟಿದ್ದೀವಿ, ನಾಳೆ ಇನ್ನೂ ಕೆಲಸ ಇದೆ, ಬಾಕಿ ಇದೆ. ನೋಡಿ ಇಲ್ಲಿ ಬಾಕ್ಸಿಗೆಲ್ಲ ರೂಮಲ್ಲಿ ಎಳ್ದು ಬಿಟ್ಟಿದ್ದೀವಿ. ಇದು 2 ರೂಮಿಂದ ಒಂದೇ ಸರ್ಕ್ಯೂಟ್ ಇದ್ದಿದ್ದು, ಹಾಕ್ಕೊಂಡು ಎಳ್ದಿದ್ದೀವಿ 2 ರೂಮ್ಗೂ, ಈ ಕಡೆ ರೂಮ್ಗೂ ಆ ಕಡೆ ಮಾಸ್ಟರ್ ಬೆಡ್ರೂಮ್ಗೂ. ಬಿಕಾಸ್ ಬ್ಯಾಕ್ ಎಂಟ್ರಿ ಇಟ್ಟಿದ್ದಾರೆ, ಅದರಿಂದನೇ ಏನು ಮಾಡೋಕ್ಕಾಗಲ್ಲ. ಸರ್ಕ್ಯೂಟ್ ಬಿಟ್ಟಿಲ್ಲ ಅಂತ ಹೇಳಿದ್ವಲ್ಲ, ಸರ್ಕ್ಯೂಟ್ ಪೈಪ್ಸ್ ಬಿಟ್ಟಿಲ್ಲ. ನೋಡಿ ಈ ಕಡೆ ರೂಮು, ಇಲ್ಲಿಂದ ಆ ಕಡೆಗೆ ಬ್ಯಾಕ್ ಎಂಟ್ರಿ ತೊಗೊಂಡಿದ್ದೀವಿ. ಒಟ್ಟಿನಲ್ಲಿ ಕೆಲಸ ನೀಟಾಗಿ ಮುಗಿಸ್ಕೊಡ್ಬೇಕು ಅಷ್ಟೇ. ಇವಾಗ ನೋಡಿ ಈ ಬಾತ್ರೂಮು ಮತ್ತು ಕಿಚನ್ ಮಾತ್ರ ಬಾಕಿ ಇದೆ ನಮಗೆ. ಅಷ್ಟರಲ್ಲಿ ಟೈಮ್ ಆಗಿತ್ತು, ಹಂಗಂತಲೇ ನಾವು ಮನೆಗೆ ಹೊರಟ್ವಿ. ಯಾವುದೇ ಥರದ ಎಲೆಕ್ಟ್ರಿಕಲ್, ಇಂಟೀರಿಯರ್ ಡಿಸೈನ್ಸ್ ಮತ್ತು ಬಿಲ್ಡಿಂಗ್ ವರ್ಕ್ಸ್ ಇದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂದರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಮಗೆ DM ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.